ನ್ಯೂಸ್ ಟೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ನಡುರಾತ್ರಿ ಗೋವಾದ ನೈಟ್ ಕ್ಲಬ್ನಲ್ಲಿ ಅಗ್ನಿ ದುರಂತ. ಕಾರ್ಮಿಕರು ಪ್ರವಾಸಿಗರು ಸೇರಿ 23 ಮಂದಿ ದುರ್ಮರಣ. ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ ಗೋವಾ ಸಿಎಂ. ಭಾರತದಲ್ಲಿ ಹೆಚ್ಚಾಯಿತು ಆಮದು ಅಡಿಕೆ ಸಂಕಷ್ಟ. ದೇಶೀಯ ಗುಣಮಟ್ಟದ ಅಡಿಕೆಗೆ ಕುಸಿದ ಬೇಡಿಕೆ. ಸರ್ಕಾರಗಳಿಗೆ ಮನವಿ ಮಾಡಿದ ಅಡಿಕೆ ಬೆಳೆಗಾರರು. ಗೋ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿ. ರಾಜ್ಯ ಸರ್ಕಾರದ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಕಿಡಿ. ನಾಳೆ ರಾಜ್ಯಾದ್ಯಂತ ಉಗ್ರ ಹೋರಾಟ. ಪೊಲೀಸ್ ಇಲಾಖೆಯ ಸೇವಾ ಕಾರ್ಯಕ್ಕೆ ಎಸ್ಎಸ್ಸಿ-ಡಿಸಿಸಿ ನೆರವು. ಬೊಲೆರೋ ವಾಹನ ಹಸ್ತಾಂತರಿಸಿದ ರಾಜೇಂದ್ರ ಕುಮಾರ್. ಎಸ್ಎಸ್ಸಿ-ಡಿಸಿಸಿ ಬ್ಯಾಂಕ್ ಕಾರ್ಯಕ್ಕೆ ಪೊಲೀಸ್ ಇಲಾಖೆ ಮೆಚ್ಚುಗೆ. ಕೊನೆಗೂ ನನಸಾಗಲೇ ಇಲ್ಲ ದಕ್ಷಿಣ ಆಫ್ರಿಕಾ ಕನಸು. ಕೋಚ್ ಗಂಭೀರ್ಗೆ ಟಕ್ಕರ್ ಕೊಟ್ಟ ಕೊಹ್ಲಿ ಶರ್ಮಾ. ಟೀಂ ಇಂಡಿಯಾಕ್ಕೆ ಕೆಎಲ್ ರಾಹುಲ್ ಕಾಯಂ ನಾಯಕ. ಉತ್ತರ ಗೋವಾದ ಅರ್ಪೋರದಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಘಟನೆಯಲ್ಲಿ ಕನಿಷ್ಠ 23 ಮಂದಿ ಸಾವನ್ನಪ್ಪಿದ್ದಾರೆ. ಗೋವಾದ ರಾಜಧಾನಿ ಪಣಜಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಅರ್ಪೋರ ಗ್ರಾಮದಲ್ಲಿರುವ ಈ ಜನಪ್ರಿಯ ನೈಟ್ ಕ್ಲಬ್ ಕಳೆದ ವರ್ಷವಷ್ಟೇ ಆರಂಭಗೊಂಡಿತು. ಘಟನಾ ಸ್ಥಳದಿಂದ ಇದುವರೆಗೆ ಒಟ್ಟು 23 ಶವಗಳನ್ನು ಹೊರತೆಗೆಯಲಾಗಿದ್ದು, ಬಾಂಬೋಲಿಂನಲ್ಲಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ರವಾನಿಸಲಾಗಿದೆ. ನಡುರಾತ್ರಿಯಿಂದಲೇ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮಧ್ಯರಾತ್ರಿಯ ವೇಳೆಯಲ್ಲಿ ಅಡುಗೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿ ಹೊತ್ತಿಕೊಂಡಿದೆ. ಘಟನೆಯಲ್ಲಿ ಹಲವರು ಸಜೀವವಾಗಿ ದಹನವಾಗಿದ್ದು, ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿರುವ ಬಹುತೇಕರು ಕ್ಲಬ್ನಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದವರು ಎಂದು ತಿಳಿದು ಬಂದಿದೆ. ಅಲ್ಲದೆ 4 ಪ್ರವಾಸಿಗರು ಕೂಡ ಮೃತಪಟ್ಟಿದ್ದಾರೆ. ನೈಟ್ ಕ್ಲಬ್ನಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳದೇ ಇರುವುದು ಘಟನೆಗೆ ಕಾರಣ ಎನ್ನಲಾಗುತ್ತಿದೆ. ಅಗ್ನಿ ದುರಂತದ ಬೆನ್ನಲ್ಲೇ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ನೈಟ್ ಕ್ಲಬ್ನಲ್ಲಿ ನಡೆದಿರುವ ದುರಂತದ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ. ಇನ್ನು ಮೃತರಿಗೆ ಸಂತಾಪ ಸೂಚಿಸಿದ್ದು, ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ಯಾವುದೇ ವಸ್ತುಗಳನ್ನು ಖರೀದಿಸುವಾಗ ಗುಣಮಟ್ಟದ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದು ಸಹಜ. ಆದರೆ ವಾಣಿಜ್ಯ ಬೆಳೆ ಅಡಿಕೆ ವಿಚಾರದಲ್ಲಿ ಮಾತ್ರ ಅದು ತದ್ವಿರುದ್ಧ. ನಮ್ಮ ರಾಜ್ಯದಲ್ಲಿ ಗುಣಮಟ್ಟದ ಅಡಿಕೆ ಬೆಳೆಯಲಾಗುತ್ತಿದ್ದರೂ ಕೂಡ ಹೊರ ರಾಷ್ಟ್ರಗಳಿಂದ ದೊಡ್ಡ ಪ್ರಮಾಣದಲ್ಲಿ ಕಳಪೆ ಗುಣಮಟ್ಟದ ಅಡಿಕೆಯನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ. ಇದು ಅಡಿಕೆ ಬೆಳೆಗಾರರ ನಿದ್ದೆಗೆಡಿಸಿದೆ. ವ್ಯವಹಾರ ವ್ಯಾಪಾರ ಎಂದಕ್ಷಣ ಗುಣಮಟ್ಟಕ್ಕೆ ಹೆಚ್ಚಿನ ಬೇಡಿಕೆ. ಆದರೆ ಗುಣಮಟ್ಟವಿದ್ದರೂ ಕೂಡ ಬೇಡಿಕೆ ಇಲ್ಲದಂತಾಗಿದೆ ರಾಜ್ಯದಲ್ಲಿ ಅಡಿಕೆ ಬೆಳೆದವರ ಪರಿಸ್ಥಿತಿ. ದೇಶದಲ್ಲಿ 14 ಲಕ್ಷ ಟನ್ ಅಡಿಕೆ ಪ್ರತಿ ವರ್ಷ ಉತ್ಪಾದನೆಯಾಗುತ್ತೆ. ಅದರಲ್ಲಿ 10 ಲಕ್ಷ ಟನ್ ಅಡಿಕೆ ಕೇವಲ ನಮ್ಮ ಕರ್ನಾಟಕ ರಾಜ್ಯದಿಂದ ಉತ್ಪಾದನೆ ಆಗ್ತಾ ಇದೆ ಅಂದರೆ ನೀವೇ ಆಲೋಚಿಸಿ, ಎಷ್ಟು ಅಡಿಕೆ ಬೆಳೆಗಾರರು ಈ ಬೆಳೆಯನ್ನು ಆಧರಿಸಿ ಕೃಷಿ ಮಾಡ್ತಾ ಇದ್ದಾರೆ ಎಂದು. ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಬೆಳೆದ ಅಡಿಕೆಯ ಗುಣಮಟ್ಟ A1 ಎಂದರೆ ತಪ್ಪಾಗಲಾರದು. ಆದರೂ ಕೂಡ ರಾಜ್ಯದ ಅಡಿಕೆಗೆ ಬೇಡಿಕೆ ಇಲ್ಲ ಅಂದರೆ ನೀವು ಆಶ್ಚರ್ಯ ಪಡ್ತೀರಿ. ಕರ್ನಾಟಕದಲ್ಲಿ ಹಿಂದೆ 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ವಿ. ನಮ್ಮ ಅಡಿಕೆಗೆ ಒಳ್ಳೆಯ ದರ, ಒಳ್ಳೆ ರೀತಿಯಂಥ ಮಾರುಕಟ್ಟೆ ಇತ್ತು. ಆ ಸಂದರ್ಭದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ, ಹೆಚ್ಚಿನ ಸ್ಥಳಗಳನ್ನು ಅಡಿಕೆಗಾಗಿಯೇ ಮೀಸಲಾಗಿಟ್ಟು ಈಗ 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀಲಿಕ್ಕೆ ಹೊರಟಿದ್ದೇವೆ. ಆದರೆ ಈ ಮಧ್ಯೆ ನಮಗೊಂದು ಆತಂಕದ ಪರಿಸ್ಥಿತಿ, ಮುಂದೆ ಮಾರುಕಟ್ಟೆ ವಿಚಾರದಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೆಲ್ಲ ನಂಬಿದ್ದೇನು ಅಂದರೆ, ನಮ್ಮ ಅಡಿಕೆ ತುಂಬ ಕ್ವಾಲಿಟಿ ಇದೆ, ಅನೇಕ ರೀತಿಯ ಬಳಕೆಯಲ್ಲಿ ಇವತ್ತು ಬರುತ್ತೆ. ಮುಖ್ಯವಾಗಿ ಹೋಟೆಲ್ಗಳಲ್ಲಿ, ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಚಾಲಿ ಅಡಿಕೆಯನ್ನು ಕಟಿಂಗ್ ಮಾಡಿ ಮಾರಾಟ ಮಾಡುವಂಥದ್ದು ಒಂದಾದರೆ, ಇನ್ನೊಂದು ಗುಟ್ಕಾದ ಬಳಸುವಂಥದ್ದು ಇನ್ನೊಂದು. ಇವರು ಗುಟ್ಕಾದಲ್ಲಿ ಬಳಸಬೇಕಾದಂಥ ಈ ಒಳ್ಳೆಯ ಅಡಿಕೆಯನ್ನು ಬಿಟ್ಟು ಹೊರಗಡೆಯಿಂದ ತಂದಂಥ ಕಳಪೆ ಗುಣಮಟ್ಟದ ಅಡಿಕೆಯನ್ನು ಬಳಸಿದರೆ ನಮ್ಮ ಗುಣಮಟ್ಟದ ಅಡಿಕೆಗೆ ಮುಂದೊಂದು ದಿನ ಮಾರುಕಟ್ಟೆ ಸಿಗದೆ ಸಂಕಷ್ಟವನ್ನು ನಾವು ಎದುರಿಸ್ತಾ ಇದ್ದೇವೆ. ಸದ್ಯ ಭಾರತ ದೇಶದಲ್ಲಿ ಅಡಿಕೆ ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಉತ್ಪಾದನೆಯಾಗ್ತಾ ಇದ್ರೂ ಕೂಡ ಪಕ್ಕದ ಭೂತಾನ್, ಮ್ಯಾನ್ಮಾರ್ ಮತ್ತು ಶ್ರೀಲಂಕಾ ದೇಶಗಳಿಂದ ಕಳಪೆ ಗುಣಮಟ್ಟದ ಅಡಿಕೆಗಳನ್ನು ಆಮದು ಮಾಡಿಕೊಳ್ಳಲಾಗ್ತಿದೆ. ಇದು ಅಡಿಕೆ ಬೆಳೆಗಾರರ ನಿದ್ದೆಗೆಡಿಸಿದೆ. ಈಗಾಗಲೇ ವಿವಿಧ ಕಾಯಿಲೆ, ಹವಾಮಾನ ವೈಪರೀತ್ಯದಿಂದ ಅಡಿಕೆ ಬೆಳೆಗಾರರು ನಷ್ಟದಲ್ಲಿಯೇ ಬೆಳೆಯನ್ನ ಬೆಳೀತಾ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ಇರುವಾಗ ಗುಣಮಟ್ಟದ ಅಡಿಕೆಯನ್ನ ಬಿಟ್ಟು ಕಳಪೆ ಅಡಿಕೆಯನ್ನ ಹೊರದೇಶದಿಂದ ಆಮದು ಮಾಡಿಕೊಳ್ತಾ ಇದ್ದಾರೆ ಎನ್ನುವುದು ಅಡಿಕೆ ಬೆಳೆಗಾರರಿಗೆ ನುಂಗಲಾರದ ತುತ್ತಾಗಿದೆ.
ಸದ್ಯ ಇದೇ ವಿಚಾರ ಸಂಸತ್ತಿನ ಸಭೆಯಲ್ಲಿ ಚರ್ಚೆಯಾಗಿದ್ದು, ಮಂಗಳೂರಿನ ಸಂಸದ ಬ್ರಿಜೇಶ್ ಚೌಟ ಅಡಿಕೆ ಬೆಳೆಗಾರರ ಹಿತ ಕಾಯುವಂತೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪಿಯೂಷ್ ಗೋಯಲ್ ಬಳಿ ಮನವಿ ಮಾಡಿದ್ದಾರೆ. ದಿವಸ ಹೋದಂಗೆ ಅಡಿಕೆಯನ್ನು ಉಳಿಸ್ಕೊಳ್ಬೇಕಾದ್ರೆ ರೈತರು ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಉತ್ತಮ ಕ್ವಾಲಿಟಿ ಅಡಿಕೆಗೆ ಹೆಚ್ಚಿನ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು. ಇದು ಸಾಧ್ಯ ಹೇಗೆ ಅಂತಂದ್ರೆ ಹೊರಗಡೆಯಿಂದ ಬರತಕ್ಕಂತಹ ಈ ಕಳಪೆ ಗುಣಮಟ್ಟದ ಅಡಿಕೆಯನ್ನು ನಿಲ್ಲಿಸಬೇಕು. ಭಾರತವೇ ಅತಿ ದೊಡ್ಡ ಮಾರುಕಟ್ಟೆ. ಹಾಗಾಗಿ ನಮ್ಮ ಅಡಿಕೆ ನಮ್ಮ ದೇಶದಲ್ಲೇ ಬಳಕೆ ಆಗಲಿ, ಹೊರಗಡೆ ತರುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಸಾಕಷ್ಟು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ ಅನ್ನೋದು ನಮ್ಮ ಅಭಿಪ್ರಾಯ. ಒಟ್ಟಾರೆಯಾಗಿ ವಾಣಿಜ್ಯ ಬೆಳೆ ಅಡಿಕೆ ಬೆಳೆಯುವುದು ಸುಲಭದ ಕೆಲಸವಲ್ಲ. ಅದರ ಜೊತೆಗೆ ವಿವಿಧ ಕಾಯಿಲೆ, ಹವಾಮಾನ ವೈಪರೀತ್ಯ ನಡುವೆ ರಾಜ್ಯದ ಬೆಳೆಗಾರರು ಗುಣಮಟ್ಟದ ಅಡಿಕೆ ಬೆಳೀತಾ ಇದ್ದಾರೆ. ಇದನ್ನ ಗಮನದಲ್ಲಿರಿಸಿ ಕೇಂದ್ರ ಸರ್ಕಾರ ಕಳಪೆ ಗುಣಮಟ್ಟದ ಅಡಿಕೆ ಆಮದಿಗೆ ಬ್ರೇಕ್ ಹಾಕಿ ಗುಣಮಟ್ಟದ ಅಡಿಕೆಗೆ ಉತ್ತಮ ಬೆಂಬಲ ಬೆಲೆ ನೀಡಬೇಕು ಎನ್ನುವುದು ನಮ್ಮ ಆಶಯ. ಕಳಪೆ ಗುಣಮಟ್ಟದ ಅಡಿಕೆಯನ್ನ ಬೇರೆ ದೇಶದಿಂದ ತರಿಸ್ಕೊಳ್ಳೋ ಬದಲು ಗುಣಮಟ್ಟದ ಅಡಿಕೆಯನ್ನು ನಮ್ಮಲ್ಲೇ ಬೆಳಿಲಾಗ್ತಾ ಇದೆ, ಕೃಷಿಕರು ಬೆಳೀತಾ ಇದ್ದಾರೆ. ಅದಕ್ಕೆ ಉತ್ತಮ ಬೆಲೆಯನ್ನು ಕೊಡಬೇಕು. ಆಮದಾಗುವಂಥದ್ದು ಏನಿದೆ ಅದು ನಿಲ್ಲಬೇಕು ಅನ್ನುವಂಥದ್ದು ಸದ್ಯ ಅಡಿಕೆ ಕೃಷಿಕರ ಒಂದು ಬೇಡಿಕೆ ಅಂತ ಹೇಳ್ಬೋದು. ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗೋ ಸಂರಕ್ಷಣಾ ಕಾಯ್ದೆ 2025ಕ್ಕೆ ತಿದ್ದುಪಡಿ ತರಲು ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಸೋಮವಾರ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿದೆ. ವಿಶ್ವ ಹಿಂದೂ ಪರಿಷತ್ ಗೋರಕ್ಷಾ ವಿಭಾಗ ಕರ್ನಾಟಕ ದಕ್ಷಿಣ ಮುಖ್ಯಸ್ಥರಾದ ಸುನಿಲ್ ಕೆಆರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಇದು ಗೋಕಳ್ಳರಿಗೆ ಸಹಕರಿಸುವ ನೀತಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೋ ಸಂರಕ್ಷಣಾ ಕಾಯ್ದೆ ಸಡಿಲಗೊಳಿಸಿ ತಿದ್ದುಪಡಿ ತರಲು ಕರ್ನಾಟಕ ಸರ್ಕಾರ ಮುಂದಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರ ಈಗಾಗಲೇ ಪಾಸ್ ಆಗಿದೆ. ಸರ್ಕಾರ ಈ ತಿದ್ದುಪಡಿಯನ್ನು ತಕ್ಷಣ ಹಿಂದಕ್ಕೆ ಪಡೆಯಿರಿ. ಕಾಯ್ದೆಯ ಸೆಕ್ಷನ್ 8ರ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಅವಕಾಶವಿತ್ತು. ಅಕ್ರಮ ಗೋಸಾಗಾಟ ವಾಹನ ವಶಪಡಿಸಿಕೊಂಡಾಗ ಬ್ಯಾಂಕ್ ಗ್ಯಾರಂಟಿ ಕೊಡಬೇಕಾಗಿತ್ತು. ವಾಹನದ ಮೌಲ್ಯದಷ್ಟೇ ಬ್ಯಾಂಕ್ ಗ್ಯಾರಂಟಿ ಕೊಟ್ಟರೆ ತಾತ್ಕಾಲಿಕ ಬಿಡುಗಡೆಗೆ ಅವಕಾಶವಿತ್ತು. ಪ್ರಕರಣದ ಅಪರಾಧ ಸಾಬೀತಾದರೆ ವಾಹನ ವಾಪಸ್ ತಂದು ಸರ್ಕಾರ ಮುಟ್ಟುಗೋಲು ಹಾಕುತ್ತಿತ್ತು. ತಪ್ಪಿದ್ದಲ್ಲಿ ಬ್ಯಾಂಕ್ ಗ್ಯಾರಂಟಿ ಹಣವನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತಿತ್ತು. ಇದರಿಂದ ಅಕ್ರಮ ಗೋಸಾಗಾಟಕ್ಕೆ ಕರಾವಳಿ ಭಾಗದಲ್ಲಿ ಕಡಿವಾಣ ಬಿದ್ದಿದೆ. ಈ ಷರತ್ತಿನಿಂದ ಗೋವಂಶದ ರಕ್ಷಣೆಗೆ ಕಾರಣವಾಗಿದೆ. ಈ ಬ್ಯಾಂಕ್ ಗ್ಯಾರಂಟಿ ಸಿಸ್ಟಮ್ ವಾಪಸ್ಸು ಪಡೆಯಲು ಸರ್ಕಾರ ಮುಂದಾಗಿದೆ. ಬ್ಯಾಂಕ್ ಗ್ಯಾರಂಟಿ ಕೊಡಲು ಗೋಕಳ್ಳರಿಗೆ ಕಷ್ಟವಾಗುತ್ತದೆ ಎಂದು ಅಸಂಬದ್ಧ ನೆಪ ಒಡ್ಡಲಾಗಿದೆ. ಇದರಿಂದ ಪೊಲೀಸ್ ಇಲಾಖೆ ಬಲಹೀನಗೊಳ್ಳಲಿದೆ. ಗೋಸಾಗಾಟಗಾರರ ಮೇಲೆ ಸಿದ್ದರಾಮಯ್ಯಗೆ ಯಾಕಿಷ್ಟು ಪ್ರೀತಿ ಎಂದು ಪ್ರಶ್ನಿಸಿದ್ದಾರೆ. ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಡುವ ದೃಷ್ಟಿಯಿಂದ ಹಿಂದಿನ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದಿತ್ತು. ಆ ಕಾನೂನಿನಿಂದಾಗಿ ಇಡೀ ರಾಜ್ಯದಲ್ಲಿ ಗೋಹತ್ಯೆ ಮಾಡುವವರನ್ನು ಅಥವಾ ಕಳ್ಳ ಸಾಗಣೆ ಮಾಡುವವರನ್ನು ನಿರಂತರವಾಗಿ ಬಂಧಿಸುವಂಥ ಕೆಲಸ, ಆಸ್ತಿಗಳನ್ನು ಮುಟ್ಟುಗೋಲು ಹಾಕುವಂಥ ಕೆಲಸ ಅಥವಾ ವಾಹನಗಳನ್ನು ಮುಟ್ಟುಗೋಲು ಹಾಕುವಂಥ ಕೆಲಸ, ಈ ರೀತಿಯಾಗಿ ಎಲ್ಲ ಕಡೆಗಳು ನಡೀತಿತ್ತು. ಒಂದು ಹಂತಕ್ಕೆ ಗೋಕಳ್ಳತನವನ್ನು ಒಂದು ಹತೋಟಿಯಲ್ಲಿ ತರುವಂಥ ಪ್ರಯತ್ನಗಳು ನಡೀತಿತ್ತು. ಪೊಲೀಸ್ ಇಲಾಖೆ ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ರಾಜ್ಯದ ಇತರ ಭಾಗಗಳಲ್ಲಿ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಕೂಡ ಈ ರೀತಿಯಾಗಿ ಆಸ್ತಿಗಳನ್ನು ಮುಟ್ಟುಗೋಲು ಹಾಕುವಂಥದ್ದು, ವಾಹನಗಳನ್ನು ಜಪ್ತಿ ಮಾಡುವಂಥ ಈ ರೀತಿ ನಡೀತಿತ್ತು. ಆದರೆ ಇವತ್ತು ಗೋಕಳ್ಳರಿಗೆ ಸಹಕಾರವನ್ನು ನೀಡುವಂಥದ್ದು, ಗೋಕಳ್ಳರಿಗೆ ಪ್ರೇರಣೆ ನೀಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಮಾಡ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಯಾಕೆಂತ ಕೇಳಿದರೆ, ಇವತ್ತು ಗೋಕಳ್ಳತನ ಮಾಡಿದ ನಂತರ ವಾಹನಗಳನ್ನು ಮುಟ್ಟುಗೋಲು ಹಾಕಿದ ನಂತರ ಅದನ್ನು ಬಿಡುಗಡೆ ಮಾಡಬೇಕಾದ್ರೆ AC ಕೋರ್ಟಿಗೆ ಹಾಜರುಪಡಿಸಿದ ನಂತರ ಅದಕ್ಕೆ ಬೇಕಾದಂಥ ಒಂದು 10 ಲಕ್ಷದ ವಾಹನ ಆದರೆ ಅದು 10 ಲಕ್ಷದ ಬಾಂಡನ್ನು ಇಟ್ಟು ಅದನ್ನು ಬಿಡುಗಡೆ ಮಾಡುವಂಥದ್ದು ಆಗಬೇಕು. ಆದರೆ ಇವತ್ತು ಆ ಕಾನೂನನ್ನು ತಿದ್ದುಪಡಿ ಮಾಡಿ ತಕ್ಷಣ ಅದು ಬಹಳ ಸುಲಭವಾಗಿ ಅದನ್ನು ಗಾಡಿಗಳನ್ನು ಅಥವಾ ವಾಹನಗಳನ್ನು ಬಿಡಿಸುವಂಥದ್ದು ಕಾನೂನನ್ನು ತಿದ್ದುಪಡಿ ಮಾಡುವಂಥ ವ್ಯವಸ್ಥೆ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಹಿಂದೆ ಸುಮಾರು ಒಂದು ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಾಗ ಇಲ್ಲಿಯ ಜಿಹಾದಿ ತಂಡ ಏನಿದೆ, ಗೋಕಳ್ಳತನ ಮಾಡುವಂತಹ ಮಾಫಿ ಏನಿದೆ, ಅವರನ್ನು ಭೇಟಿಯಾಗಿ ಈ ರೀತಿಯಾಗಿ ಮನವಿ ಮಾಡಿದೆ ಅಂತ ನನಗೆ ಅನಿಸ್ತದೆ. ಯಾಕೆಂತ ಕೇಳಿದರೆ, ಅವರು ಹೋದ ತಕ್ಷಣ ನಾಡಿದ್ದು ನಡೆಯುವಂಥ ಬೆಳಗಾವಿಯಲ್ಲಿ ನಡೆಯುವಂಥ 8ನೇ ತಾರೀಕಿಗೆ ನಡೆಯುವಂಥ ಅಧಿವೇಶನದಲ್ಲಿ ಇದನ್ನು ತಿದ್ದುಪಡಿ ಮಾಡುವಂಥ ಕಾನೂನನ್ನು ತಿದ್ದುಪಡಿ ಮಾಡ್ತಾ ಗೋಕಳ್ಳರಿಗೆ ಸಹಕಾರವನ್ನು ಕೊಡುವಂಥ ಕೆಲಸ, ಮತ್ತು ಗೋಕಳ್ಳತನ ಹೆಚ್ಚು ಮಾಡುವಂತೆ ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಒಟ್ಟು ಅಲ್ಪಸಂಖ್ಯಾತರ ತುಷ್ಟೀಕರಣ, ಗೋಕಳ್ಳತನ ಅಂದರೆ ಹಿಂದೂ ಭಾವನೆಗಳಿಗೆ ಬೆಲೆ ಇಲ್ವಾ ಅಂತ, ಹಿಂದೂ ಭಾವನೆಗಳಿಗೆ ಬೆಲೆ ಇಲ್ವಾ, ಹಿಂದೂ ಶ್ರದ್ಧೆಗೆ ಏನು ಇವತ್ತು ನಿರಂತರವಾಗಿ ಆಕ್ರಮಣಗಳಾಗ್ತಾ ಇದೆ.
ಅದನ್ನು ಪ್ರಶ್ನೆ ಮಾಡಿದರೆ ಅಥವಾ ಅದನ್ನು ನಾವು ಅದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದರೆ ಅದನ್ನು ಹತ್ತಿಕ್ಕುವಂಥ ಕೆಲಸ, ಹಿಂದೂ ಸಮಾಜದ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ, ನೇತೃತ್ವ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಇಡೀ ಹಿಂದೂ ಸಮಾಜ ಉತ್ತರ ಕೊಟ್ಟೆ ಕೊಡುತ್ತೆ. ಇಡೀ ರಾಜ್ಯದಲ್ಲಿ ಸೋಮವಾರ ದಿವಸ 8ನೇ ತಾರೀಕಿಗೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದರ ಬಗ್ಗೆ ಪ್ರತಿಭಟನೆಗಳನ್ನು ಹಿಂದೂ ಸಂಘಟನೆಗಳು ಎಲ್ಲ ಸೇರಿ, ಹಿಂದೂ ಸಮಾಜ ಸೇರಿಕೊಂಡು, ರೈತರೆಲ್ಲ ಸೇರಿಕೊಂಡು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ನಾವು ಆಗ್ರಹವನ್ನು ಮಾಡ್ತೇವೆ ಸರ್ಕಾರಕ್ಕೆ, ನೀವು ತಕ್ಷಣ ಏನು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ದೀರಿ ಇದನ್ನು ತಕ್ಷಣ ನಿಲ್ಲಿಸಿ. ಮತ್ತೆ ಗೋಕಳ್ಳತನ ಮಾಡುವಂಥದ್ದು, ನಿರಂತರವಾಗಿ ಕಸಾಯಿಖಾನೆಗಳನ್ನು ಮಾಡುವಂಥದ್ದು, ಮನೆಗಳಲ್ಲಿ ಗೋವನ್ನು ಕಡಿಯುವಂಥ ಕೆಲಸವನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಏನು ಇವತ್ತು ಪೊಲೀಸ್ ಇಲಾಖೆ, ನಾನು ಆ ಪೊಲೀಸ್ ಇಲಾಖೆಯನ್ನು ಅಭಿನಂದಿಸ್ತೇನೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಕಾನೂನಿದೆ ಆ ಕಾನೂನಿನ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರ ಈ ರೀತಿಯ ಗೋಕಳ್ಳರನ್ನು, ಜಿಹಾದಿಗಳನ್ನು, ಗೋಮಾಫಿಯಾವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ದ್ವೇಷ ಭಾಷಣ ಅಲ್ಲ. ದ್ವೇಷ ಭಾಷಣ ನನಗೆ ಅನಿಸೋದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದೂ ಸಂಘಟನೆಗಳನ್ನು ಗುರಿಯಾಗಿಟ್ಕೊಂಡೇ ಇವತ್ತು ದ್ವೇಷ ಭಾಷಣದ ಬಗ್ಗೆ ಒಂದು ಕಾನೂನನ್ನು ತರುವಂಥ ಕೆಲಸ ಹೊರಟಿದೆ. ದ್ವೇಷ ಭಾಷಣ ಅಲ್ಲ, ಇದ್ದಂಥ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನ. ಇವತ್ತು ಗೋಕಳ್ಳತನ ನಡೀತಾ ಇದೆ, ಹಿಂದೂ ಭಾವನೆಗಳಿಗೆ ನೋವಾಗ್ತಾ ಇದೆ, ಹಿಂದೂ ಶ್ರದ್ಧೆಗೆ ಪೆಟ್ಟು ಬೀಳ್ತಾ ಇದೆ. ಹಾಗಿರಬೇಕಾದ್ರೆ ಇದಕ್ಕೆ ಸಮಾಜಕ್ಕೆ ತಿಳಿಸುವಂಥ ಕೆಲಸ ಮಾಡಲೇಬೇಕಲ್ಲ. ಗೋವನ್ನು ಕತ್ಕೊಂಡು ಹೋಗ್ತಾರೆ, ಗೋವನ್ನು ಕಸಾಯಿ ಮಾಡ್ತಾರೆ, ಗೋವುಗಳನ್ನು ರಸ್ತೆಗಳಲ್ಲಿ ಕತ್ತರಿಸ್ತಾರೆ ಅಂತ ಹೇಳಿದರೆ ಅದಕ್ಕೆ ಸಮಾಜಕ್ಕೆ ತಿಳಿಸಿ ಸಮಾಜದಲ್ಲಿ ಜಾಗೃತಿಯನ್ನು ಕೆಲಸವನ್ನು ಮಾಡಬೇಕಾಗತ್ತೆ. ಅದನ್ನು ಸಮಾಜಕ್ಕೆ ತಿಳಿಸಿದ ದ್ವೇಷ ಭಾಷಣ ಆಗುತ್ತಾ? ಹಿಂದೂ ಸಮಾಜದ ಮೇಲೆ ಆಕ್ರಮಣಗಳಾಗುತ್ತೆ, ಹಿಂದೂ ಹೆಣ್ಮಕ್ಕಳನ್ನು ಹಾರಿಸ್ಕೊಂಡು ಹೋಗ್ತಾರೆ, ಜಿಹಾದ್ ಮಾಡ್ತಾರೆ ಅಂತ ಹೇಳಿದರೆ ಅದು ದ್ವೇಷ ಭಾಷಣ ಆಗುತ್ತಾ? ಯಾರು ಮಾಡ್ತಾರೆ ಅಂತ ಹೇಳಿದರೆ ಅದು ದ್ವೇಷ ಭಾಷಣ ಆಗುತ್ತಾ? ಸಮಾಜಕ್ಕೆ ತಿಳಿಸುವಂಥ ಇದರಲ್ಲಿ ಎಲ್ಲಿಯೂ ಕೂಡ ಒಂದು ಕೂಡ ತಪ್ಪಿಲ್ಲ. ಅಂದರೆ ನಾವು ಇದ್ದ ವಿಚಾರವನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಹಾಗಿದ್ರೆ ದ್ವೇಷ ಭಾಷಣ ಹೇಗೆ ಆಗುತ್ತೆ? ನಾವು ಇದನ್ನು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಸೇವಾ ಚಟುವಟಿಕೆ ನಡೆಸಲು ಅನುಕೂಲ ಕಲ್ಪಿಸುವ ಸಲುವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬೊಲೆರೋ ವಾಹನವನ್ನು ಕೊಡುಗೆಯಾಗಿ ನೀಡಿದೆ. ಉಡುಪಿ ಎಸ್ಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಹೊಸ ವಾಹನಕ್ಕೆ ಹಸಿರು ನಿಶಾನೆ ತೋರಿಸಿ ಎಸ್ಪಿ ಹರಿರಾಮ್ ಶಂಕರ್ ಅವರಿಗೆ ವಾಹನದ ಕೀಲಿಯನ್ನು ಹಸ್ತಾಂತರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಾಹನವನ್ನು ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿದ ಬ್ಯಾಂಕ್ ಅಧ್ಯಕ್ಷರಾದ MN ರಾಜೇಂದ್ರ ಕುಮಾರ್ ಅವರನ್ನು ಅಭಿನಂದಿಸಲಾಯಿತು. ರಾಜ್ಯದಲ್ಲಿನ ಸರ್ಕಾರಿ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಹೆಚ್ಚು ಸವಾಲುಗಳನ್ನು ಎದುರಿಸುತ್ತಾ ಕೆಲಸ ಮಾಡುತ್ತದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮಹತ್ವದ ಜವಾಬ್ದಾರಿ. ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಗೆ ನಮ್ಮ ಬೆಂಬಲವನ್ನು ಒದಗಿಸಿದ್ದೇವೆ. ಉಡುಪಿ ಜಿಲ್ಲೆಯಿಂದಲೂ ಮನವಿ ಬಂದಾಗ ಸಂತಸದಿಂದಲೇ ಸ್ಪಂದಿಸಿದ್ದೇವೆ ಎಂದರು. ಸರ್ಕಾರದಲ್ಲಿ ಇವತ್ತು ಅವರಿಗೆ ಸಮಯಕ್ಕೆ ಸರಿಯಾಗಿ ವಾಹನವನ್ನು ಕೊಡಲಿಕ್ಕೆ ಆಗದ ಕಾರಣ ಅವರು ಪಬ್ಲಿಕ್ಕಿಂದ ಇಂಥ ರೀತಿ ವಾಹನವನ್ನು ಕೇಳ್ತಾ ಇದ್ದಾರೆ. ನಾವು ಮಂಗಳೂರಿನಲ್ಲಿ ಪೊಲೀಸ್ನವರಿಗೆ ನಮಗೆ ಸದಾ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ 2 ವಾಹನವನ್ನು ಕೊಟ್ಟಿದ್ದೇವೆ. ನಮ್ಮ ಇಲ್ಲಿಯ ಮುಖ್ಯ ಪೊಲೀಸ್ ಅಧಿಕಾರಿ ಹರಿರಾಮ್ರವರು ನನಗೆ ಒಂದು ಪತ್ರವನ್ನು ಕೊಟ್ಟಾಗ ನಾನು ಕೂಡಲೇ ಅದನ್ನು ಮಂಜೂರು ಮಾಡಿ ಈ ಉಡುಪಿ ಜಿಲ್ಲೆಯ ಪೊಲೀಸಿನವರಿಗೂ ಒಂದು ಬೊಲೆರೋ ವಾಹನವನ್ನು ನೀಡಿದ್ದೇವೆ. ನಮಗೆ ಭಾಳ ಖುಷಿ ಅನ್ನಿಸ್ತದೆ. ಪೊಲೀಸ್ ಇಲಾಖೆ ಎಲ್ರಿಗೂ ಬೇಕಾಗುವಂಥ ಇಲಾಖೆ. ಬೇರೆ ಇಲಾಖೆ ಇದ್ದರೆ ಒಂದೊಂದು ವಿಭಾಗಕ್ಕೆ ಮಾತ್ರ. ಇದು ಎಲ್ಲ ಕಷ್ಟಕಾಲದಲ್ಲಿ ಏನೇ ಆದರೂ ನಮ್ಮನ್ನು ಶಾಂತಿಯುತವಾಗಿ ನಾಗರಿಕರನ್ನು ಬಾಳ್ವೆ ಮಾಡಲಿಕ್ಕೆ ಆಗುವಂಥ ಇಲಾಖೆ ಪೊಲೀಸ್ ಇಲಾಖೆ. ಅದರಲ್ಲಿಯೂ ಉಡುಪಿ ಪೊಲೀಸ್ ಇಲಾಖೆಗೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದಂಥ ಒಂದು ಜಿಲ್ಲೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯನ್ನು ಭಾರತ ಜಯಿಸುವಲ್ಲಿ ಯಶಸ್ವಿಯಾಗಿದೆ. ವಿಶಾಖಪಟ್ಟಣದಲ್ಲಿ ನಡೆದ ಅಂತಿಮ ಏಕದಿನ ಪಂದ್ಯವನ್ನು ಕನ್ನಡಿಗ KL ರಾಹುಲ್ ನಾಯಕತ್ವದ ಭಾರತ ಕ್ರಿಕೆಟ್ ತಂಡ ಜಯಿಸುವ ಮೂಲಕ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಶಾಕ್ ಕೊಟ್ಟಿದೆ. ಟೆಸ್ಟ್ ಸರಣಿಯನ್ನು ಹೀನಾಯವಾಗಿ ಸೋತಿದ್ದ ಟೀಂ ಇಂಡಿಯಾಕ್ಕೆ ರಾಹುಲ್ ಪಡೆ ಇದೀಗ ಏಕದಿನ ಸರಣಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಸರಣಿಯುದ್ದಕ್ಕೂ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಋತುರಾಜ್ ಗಾಯಕ್ವಾಡ್ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದರೆ ಕುಲ್ದೀಪ್ ಯಾದವ್ ಹಾಗೂ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ದಾಳಿಗೆ ದಕ್ಷಿಣ ಆಫ್ರಿಕಾ ತಂಡ ತತ್ತರಿಸಿ ಹೋಗಿತ್ತು. ಭಾರತದಲ್ಲಿ ಸರಣಿ ಗೆಲುವಿನ ಕನಸು ಕಾಣುತ್ತಿದ್ದ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಗೆಲುವು ಸಾಧಿಸಲು ಸಾಧ್ಯವಾಗಲೇ ಇಲ್ಲ. ಏಕದಿನ ಸರಣಿಯಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಉತ್ತಮ ಬ್ಯಾಟಿಂಗ್ ಜೊತೆಗೆ ತಂಡವನ್ನು ಉತ್ತಮವಾಗಿ ಮುನ್ನಡೆಸಿದ ಕನ್ನಡಿಗ KL ರಾಹುಲ್ ನಾಯಕತ್ವಕ್ಕೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಏಕದಿನ ತಂಡಕ್ಕೆ ರಾಹುಲ್ ಅವರನ್ನೇ ಕಾಯಂ ನಾಯಕನನ್ನಾಗಿ ನೇಮಕ ಮಾಡಬೇಕೆಂಬ ಒತ್ತಡ ಕೇಳಿ ಬಂದಿದೆ. ಸದ್ಯ KL ರಾಹುಲ್ ಏಕದಿನ ಸರಣಿಯಲ್ಲಿ ನಾಯಕತ್ವದ ಜೊತೆಗೆ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಹಾಗೂ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ನಿಭಾಯಿಸಿದರು.
ಎಂಎಸ್ ಧೋನಿಯ ನಂತರ ತಂಡವನ್ನು ಸಮರ್ಥವಾಗಿ ಮುನ್ನಡೆಸುವ ತಾಕತ್ತು ಇರುವುದು ರಾಹುಲ್ಗೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ಮತ್ತೊಂದೆಡೆಯಲ್ಲಿ ಟೀಂ ಇಂಡಿಯಾದ ಹಿರಿಯ ಆಟಗಾರರಾದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಕೂಡ ಭರ್ಜರಿ ಆಟದ ಪ್ರದರ್ಶನ ನೀಡಿದ್ದಾರೆ. ನಾಯಕ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ಬಳಿಯಲ್ಲಿ ಪಂದ್ಯದ ನಡುವಲ್ಲೇ ಸಲಹೆಗಳನ್ನು ಪಡೆದಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ. ಕೊಹ್ಲಿ ಶರ್ಮಾ ಅವರನ್ನು ಟಾರ್ಗೆಟ್ ಮಾಡ್ತಿದ್ದ ಕೋಚ್ ಗಂಭೀರ್ಗೆ ಏಕದಿನ ಸರಣಿ ಗೆಲ್ಲುವ ಮೂಲಕ ಇಬ್ಬರು ಆಟಗಾರರು ಸರಿಯಾಗಿಯೇ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಕೆನಡಿ.